ತೈಲ ಸಂಪದ್ಭರಿತ ವೆನೆಜುವೆಲಾ ಅಧ್ಯಕ್ಷ ಆತನ ಪತ್ನಿಯನ್ನ ರಾತ್ರೋರಾತ್ರಿ ಅಪಹರಣ ಮಾಡಿದ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣು ಹಾಕಿದ್ದಾರೆ. ದುಡ್ಡು ಕೊಟ್ಟು ಖರೀದಿಸಿಯಾದ್ರೂ ಸರಿ, ಬೆದರಿಸಿಯಾದ್ರೂ ಸರಿ, ಅದನ್ನ ಅಮೆರಿಕದ ವಶಕ್ಕೆ ಪಡೆಯಲೇಬೇಕು ಎಂದು ಪಣತೊಟ್ಟಿದ್ದಾರೆ. ಗ್ರೀನ್ಲ್ಯಾಂಡ್ ಅನ್ನ ಅಮೆರಿಕಕ್ಕೆ ಸೇರಿಸುವ ಬಗ್ಗೆ ಅಧ್ಯಕ್ಷೀಯ ಚುನಾವಣೆ ಪ್ರಚಾರದಲ್ಲೂ ಟ್ರಂಪ್ ಭರವಸೆ ನೀಡಿದ್ರು. ಈಗ ಇದೇ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ. ಗ್ರೀನ್ಲ್ಯಾಂಡ್ ಆರ್ಕ್ಟಿಕ್ ಪ್ರದೇಶದಲ್ಲಿದ್ದು ಕೆನಡಾದ ಈಶಾನ್ಯ ಕರಾವಳಿಯಲ್ಲಿದೆ. ಇದು ವಿಶ್ವದ ಅತ್ಯಂತ ಕಡಿಮೆ ಜನನಿಬಿಡ ದ್ವೀಪವಾಗಿದೆ. ಇದರ ಬಹುಪಾಲು ಪ್ರದೇಶ ಮಂಜುಗಡ್ಡೆಯಿಂದ ಆವೃತವಾಗಿದೆ. ಗ್ರೀನ್ಲ್ಯಾಂಡಿನಲ್ಲಿ 56ರಿಂದ 58 ಸಾವಿರ ಜನ ವಾಸಿಸುತ್ತಾರೆ. ಇಲ್ಲಿನ ಜನ ಒಂದು ಪಟ್ಟಣದಿಂದ ಇನ್ನೊಂದು ಪಟ್ಟಣಕ್ಕೆ ಹೆಲಿಕಾಪ್ಟರ್, ದೋಣಿ, ವಿಮಾನಗಳ ಮೂಲಕ ಸಂಚಾರ ಮಾಡ್ತಾರೆ. ರಸ್ತೆ ಸಂಪರ್ಕ ಬಹುತೇಕ ಇಲ್ವೇ ಇಲ್ಲ. ಗ್ರೀನ್ಲ್ಯಾಂಡ್ ಇದರ ರಾಜಧಾನಿಯನ್ನು ಅದರ ಆರ್ಥಿಕತೆ ಮುಖ್ಯವಾಗಿ ಮೀನುಗಾರಿಕೆಯ ಮೇಲೆ ನಿಂತಿದೆ. ಪ್ರವಾಸೋದ್ಯಮವು ಇತ್ತೀಚೆಗೆ ಜನಪ್ರಿಯವಾಗ್ತಾ ಇದೆ. ಇಲ್ಲಿನ ವಿಶೇಷವೆಂದರೆ ಇಲ್ಲಿನ ಯಾವುದೇ ವ್ಯಕ್ತಿಗೆ ಸ್ವಂತ ಭೂಮಿ ಇಲ್ಲ. ಎಲ್ಲ ಭೂಮಿಯು ಸರ್ಕಾರಿ ಒಡೆತನದಾಗಿದ್ದು ಸಾರ್ವಜನಿಕವಾಗಿ ನಿರ್ವಹಿಸಲ್ಪಡ್ತಾ ಇದೆ. ಗ್ರೀನ್ಲ್ಯಾಂಡ್ ತೈಲ, ಅನಿಲ, ಅಪರೂಪದ ಖನಿಜಗಳಿಂದ ನೈಸರ್ಗಿಕ ಸಮೃದ್ಧ ಪ್ರದೇಶವಾಗಿದೆ. ಜೊತೆಗೆ ಇಲ್ಲಿ ಸಿಗುವ ರೇರ್ ಅರ್ತ್ ಮೆಟೀರಿಯಲ್ ಜಾಗತಿಕ ಆರ್ಥಿಕತೆಗೆ ನಿರ್ಣಾಯಕವಾಗಿದೆ. ಈ ಖನಿಜಗಳು ಸೇನಾ ಉಪಕರಣಗಳಿಂದ ಹಿಡಿದು ಕಾರು, ವಿದ್ಯುತ್, ಗಾಳಿ ಯಂತ್ರಗಳಿಗೆ ಉಪಕರಣ ತಯಾರಿಸಲು ಅತ್ಯಗತ್ಯ. ಜಗತ್ತಿನಲ್ಲಿ ಅತಿ ವಿರಳ ಎನಿಸಿಕೊಂಡ 34 ಖನಿಜಗಳ ಪೈಕಿ 25 ಖನಿಜ ಗ್ರೀನ್ಲ್ಯಾಂಡ್ನಲ್ಲಿ ಸಿಗ್ತವೆ. ನಿಯೋಡೈಮಿಯಂ, ಡೆಸ್ಮೋಸಿಯಂನ ಅತಿ ದೊಡ್ಡ ನಿಕ್ಷೇಪಗಳು ಗ್ರೀನ್ಲ್ಯಾಂಡ್ನಲ್ಲಿವೆ. ಅದೇ ಕಾರಣಕ್ಕೆ ಟ್ರಂಪ್ ಕಣ್ಣು ಗ್ರೀನ್ಲ್ಯಾಂಡ್ ಮೇಲೆ ಬಿದ್ದಿದೆ.